ಒಂದು ಟ್ರೇಲರ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅಂತ ಅನ್ಸೋದು ತುಂಬ ಅಪರೂಪ. ಆದರೆ ಉಳಿದಿದ್ದು ಸಂಪಿಗೆ ಮಾತ್ರ ಶಾರ್ಟ್ ಫಿಲ್ಮ್ ಟ್ರೇಲರ್ ನೋಡಿದ ಮೇಲೆ ನನಗೆ ಅದೇ ಫೀಲಿಂಗ್ ಬಂತು. ಯಾಕೆ ಗೊತ್ತಾ? ಇದು ಇನ್ನೊಂದು ಕಮರ್ಷಿಯಲ್ ಸಿನಿಮಾ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ತನ್ನದೇ ಆದ ಕಥೆಯನ್ನು ಹೇಳೋ ಧೈರ್ಯ ಮಾಡ್ತಾ ಇದೆ. ಇದು ಹೀರೋ ಎಂಟ್ರಿ, ಫೈಟ್, ಪಂಚ್ ಡೈಲಾಗ್ಗಳ ಮೇಲೆ ನಿಂತ ಸಿನಿಮಾ ಅನ್ಸೋದಿಲ್ಲ. ಮೊದಲ ಫ್ರೇಮ್ನಿಂದಲೂ ಇದು ಕಥೆ ಮತ್ತು ಪಾತ್ರಗಳ ಮೇಲೆ ನಂಬಿಕೆ ಇಟ್ಟಿರುವ ಸಿನಿಮಾ ಅನುಭವನೆ ಬರುತ್ತೆ. ಇತ್ತೀಚಿನ ಕನ್ನಡ ಸಿನಿಮಾಗಳಲ್ಲಿ ನಾವು ಬಹಳಷ್ಟು ಕಮರ್ಷಿಯಲ್ ಟೆಂಪ್ಲೇಟ್ಗಳನ್ನು ನೋಡಿರ್ತೀವಿ. ಆದರೆ ಈ ಟ್ರೇಲರ್ ನೋಡಿದಾಗ ನನಗೆ ಒಂದು ವಿಭಿನ್ನವಾದ ಒಂದು ಕತೆ ಪುಸ್ತಕ ಓದಿದ ನೆನಪಾಯಿತು. ಯಾಕಂದರೆ ಇಲ್ಲಿ ಪ್ರತಿಯೊಂದು ಶಾಟ್ಗೂ ಒಂದು ಉದ್ದೇಶ ಇದೆ. ಕ್ಯಾಮ್ರಾ ಕಥೆಯನ್ನು ಮಾತ್ರ ಹೇಳ್ತಾ ಇದೆ, ಕೇವಲ ದೃಶ್ಯಗಳನ್ನು ತೋರಿಸ್ತಾ ಇಲ್ಲ. ಇನ್ನೊಂದು ದೊಡ್ಡ ಸರ್ಪ್ರೈಸ್ ಅಂದರೆ ದೀಪಕ್ ರಾವ್ ಪಣಜೆ. ಕಾಮಿಡಿ ಪಾತ್ರಗಳಲ್ಲಿ ಹೆಚ್ಚು ನೋಡಿದ ನಟ ಇಲ್ಲಿ ಸಂಪೂರ್ಣ ಬೇರೆ ಶೇಡ್ನಲ್ಲಿ ಕಾಣಿಸ್ಕೊಳ್ತಾರೆ. ವಿಶೇಷವಾಗಿ ಒಂದು ಲಾಂಗ್ ಶಾಟ್ನಲ್ಲಿ ತನ್ನ ಪ್ರೀತಿಯ ಹುಡುಗಿಯನ್ನು ಮತ್ತೆ ಭೇಟಿಯಾದರೆ ಏನು ಹೇಳಬೇಕು ಅನ್ನೋ ಗೊಂದಲ, ನರ್ವಸ್ನೆಸ್, ಆ ಸ್ಮೈಲ್, ಭಾವನೆ ಯಾವ ಡೈಲಾಗ್ ಇಲ್ಲದೆ ಮುಖಭಾವಗಳಿಂದಲೇ ತೋರಿಸಿದ್ದಾರೆ. ಟ್ರೇಲರ್ನಲ್ಲಿ ಅದು ನನ್ನ ಫೇವ್ರೆಟ್ ಕ್ಷಣ. ಈ ಟ್ರೇಲರ್ನ ಇನ್ನೊಂದು ಬಲ ಅಂದರೆ ಫ್ರೇಮಿಂಗ್. ಕೆಲವು ಶಾಟ್ಗಳು ತುಂಬ ಅಬ್ಸ್ಟ್ರಾಕ್ಟ್ ಆಗಿವೆ. ಪ್ರತಿಯೊಂದು ಫ್ರೇಮ್ಗೂ ಒಂದು ಮೂಡ್ ಇದೆ. ಅದಕ್ಕೆ ಈ ಟ್ರೇಲರ್ ನೋಡಿದ ಮೇಲೆ ಕಥೆಯ ಬಗ್ಗೆ ಇನ್ನಷ್ಟು ಕುತೂಹಲ ಹುಟ್ಟುತ್ತದೆ. ಆದರೆ ನನಗೊಂದು ಸಣ್ಣ ಪ್ರಶ್ನೆ ಇದೆ. ಈ ರೀತಿ ಆಫ್ ಬೀಟ್ ಸಿನಿಮಾಗಳು, ಶಾರ್ಟ್ ಫಿಲ್ಮ್ಗಳು ಪ್ರೇಕ್ಷಕರಿಗೆ ತಲುಪಲು ಒಳ್ಳೆಯ ಮಾತಿನ ಪ್ರಚಾರ ಬೇಕಾಗುತ್ತೆ. ಟ್ರೇಲರ್ ಚೆನ್ನಾಗಿದೆ ಅನ್ನೋದಷ್ಟೇ ಸಾಕಾಗಲ್ಲ. ಸೊ ಯಾರ್ಯಾರು ಈ ಶಾರ್ಟ್ ಫಿಲಮ್ ನೋಡ್ತೀರಾ ಅಥವಾ ಈ ಟ್ರೇಲರ್ನ ನೋಡಿದ್ದೀರಾ, ಅದು ಆದಷ್ಟು ಜನಕ್ಕೆ ಹೇಳಿ, ಇದನ್ನು ಮತ್ತೆ ಬೇರೆಯವ್ರಿಗೂ ತೋರಿಸಿ. ನನ್ನ ಅಭಿಪ್ರಾಯದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಇಂಥ ಸಿನಿಮಾಗಳು, ಶಾರ್ಟ್ ಫಿಲಮ್ಗಳು ತುಂಬ ಅಗತ್ಯ. ದೊಡ್ಡ ಬಜೆಟ್, ದೊಡ್ಡ ಸ್ಟಾರ್ಗಳ ಜೊತೆ ಈ ಥರ ಕತೆ ಹೇಳುವ ಧೈರ್ಯ ಇರುವ ಸಿನಿಮಾಗಳು ಬರಬೇಕು. ಅದೇ ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಶಕ್ತಿ ಆಗಬೇಕು. ಅಂತಹ ಪ್ರಯತ್ನಗಳನ್ನು ನಾವು ಪ್ರೇಕ್ಷಕರಾಗಿ ಬೆಂಬಲಿಸಬೇಕು. ನಮ್ಮ ಸಿನಿಪೀಡಿಯಾ ಸ್ಕೋರ್ ಈ ಟ್ರೇಲರ್ಗೆ ಹೀಗಿದೆ. ನನ್ನ ಪ್ರೊಡಿಕ್ಷನ್ ಏನಂತ ಹೇಳಿದ್ರೆ, ಈ ಶಾರ್ಟ್ ಫಿಲಮ್ ಎಲ್ರಿಗೂ ತಲುಪಿ ಎಲ್ಲರೂ ನೋಡದೇ ಇರ್ಬೋದು. ಆದರೆ ಒಳ್ಳೆಯ ವಿಷಯ ಇದ್ದರೆ ಮಾತಿನಲ್ಲೇ ನಿಧಾನವಾಗಿ ಪ್ರೇಕ್ಷಕರನ್ನ ತಲುಪುವ ಸಾಧ್ಯತೆ ತುಂಬ ಇದೆ. ಈ ವರ್ಷ ಎಲ್ಲರೂ ಗಮನಿಸಬೇಕಾದ ಕನ್ನಡ ಸಿನಿಮಾಗಳ ಪಟ್ಟಿಯಲ್ಲಿ ಉಳಿದಿದ್ದು ಸಂಪಿಗೆ ಮಾತ್ರ ಇರಬಹುದು. ನೀವು ಈ ಟ್ರೇಲರ್ ನೋಡಿದರೆ ಒಂದು ಪ್ರಶ್ನೆಗೆ ಕಾಮೆಂಟ್ನಲ್ಲಿ ಉತ್ತರಿಸಿ. ಈ ಸಿನಿಮಾ ನಿಮಗೆ ಒಂದು ಮಲಯಾಳಂ ಸಿನಿಮಾದ ಫೀಲ್ ಕೊಡ್ತಾ, ಅಥವಾ ನಿಮಗೆ ಇದು ಸಂಪೂರ್ಣವಾಗಿ ಕನ್ನಡದ ಹೊಸ ಶೈಲಿ ಅನ್ನಿಸ್ತಾ? ಈ ಟ್ರೇಲರ್ನಲ್ಲಿ ಎಲ್ಲರೂ ದೀಪಕ್ ರಾವ್ ಅವರ ಅಭಿನಯದ ಬಗ್ಗೆ ಮಾತಾಡ್ತಿದ್ದಾರೆ. ಆದರೆ ನನ್ನ ಗಮನ ಸೆಳೆದಿದ್ದು ಇನ್ನೊಂದು ಬೇರೆ ವಿಷಯ. ನಿರ್ದೇಶಕರು ಕೆಲವು ಫ್ರೇಮ್ಗಳಲ್ಲಿ ಪಾತ್ರಗಳನ್ನು ದೂರದಿಂದ ತೋರಿಸ್ತಾರೆ. ಅದು ಕೇವಲ ಸ್ಟೈಲ್ ಅಲ್ಲ, ಕಥೆಯಲ್ಲಿರುವ ಅವರ ಏಕಾಂತವನ್ನು ದೃಶ್ಯ ರೂಪದಲ್ಲಿ ಹೇಳುವ ಪ್ರಯತ್ನ ಇರಬಹುದು. ಅದು ನನಗೆ ತುಂಬ ಇಷ್ಟ ಆಯಿತು. ಸೊ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಉಳಿದಿದ್ದು ಸಂಪಿಗೆ ಮಾತ್ರ ಶಾರ್ಟ್ ಫಿಲಮ್ಗೆ. ಥ್ಯಾಂಕ್ ಯು ವೆರಿ ಮಚ್.